ನಮಸ್ಕಾರ ಸ್ನೇಹಿತರೆ, ನಮ್ಮ SKA ಫ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ನಿಮ್ಮ ಈ ಬೆಂಬಲದಿಂದ ನಮ್ಮ ಚಾನೆಲ್ ಇನ್ನಷ್ಟು ಬೆಳೆಯಲು ಸಹಾಯವಾಗುತ್ತೆ. ಇಂದು ನಾವು ನಿಮ್ಮನ್ನ ಒಂದು ವಿಶೇಷ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ನಾವು ಬಂದಿರುವುದು ಶಾಂತಿಯ ತಾಣವಾಗಿರುವ ಕಮಂಡಲ ಗಣಪತಿ ದೇವಾಲಯಕ್ಕೆ. ಆದರೆ ಇಲ್ಲಿ ಕೇವಲ ದೇವಾಲಯದ ಪೂಜೆ ಮಾತ್ರವಲ್ಲದೆ ಇಲ್ಲಿನ ವಿಶೇಷತೆ ಎಂದರೆ ಸುಂದರವಾದ ಆಟವಾಡುವ ಕೋತಿಗಳೊಂದಿಗೆ ಒಂದು ವಿಭಿನ್ನ ಮತ್ತು ಸಕಾರಾತ್ಮಕ ಅನುಭವ ಪಡೆಯುವುದು. ಈ ದೇವಾಲಯದ ಸುತ್ತಮುತ್ತಲೂ ಕೋತಿಗಳು ಆಟವಾಡುತ್ತಾ ಭಕ್ತರೊಂದಿಗೆ ಬೆರೆಯುತ್ತಾ ಎಲ್ಲರ ಮುಖದಲ್ಲೂ ನಗು ಮೂಡಿಸುತ್ತವೆ. ಇಲ್ಲಿನ ಕೋತಿಗಳು ಕೇವಲ ಸುಂದರವಾಗಿ ಕಾಣುವುದಲ್ಲದೆ ಅವುಗಳಲ್ಲಿ ಒಂದೊಂದು ಚಾಣಾಕ್ಷತನವೂ ಇದೆ. ಕೆಲವು ಮೆಟ್ಟಿಲುಗಳ ಮೇಲೆ ಕುಳಿತಿರುತ್ತವೆ, ಕೆಲವು ಮರಗಳ ಮೇಲೆ ವಿರಾಮಿಸುತ್ತಿರುತ್ತವೆ, ಮತ್ತೆ ಕೆಲವು ಮಕ್ಕಳ ಕೈಯಿಂದ ಬಿಸ್ಕೆಟ್, ಹಣ್ಣು, ಬೆಲ್ಲದಂತಹ ತಿಂಡಿಗಳನ್ನು ಬಹಳ ಸುಲಭವಾಗಿ ಕಸಿದುಕೊಂಡು ಹೋಗುತ್ತವೆ. ಇಲ್ಲಿಗೆ ಬರುವ ಭಕ್ತರು ಕೋತಿಗಳಿಗೆ ಬಿಸ್ಕೆಟ್, ಹಣ್ಣು, ಬೆಲ್ಲ ಮತ್ತು ಇತರ ತಿಂಡಿಗಳನ್ನು ಪ್ರೀತಿಯಿಂದ ಕೊಡುವುದನ್ನು ನಾವು ನೋಡಬಹುದು. ಮಕ್ಕಳು ಈ ದೃಶ್ಯವನ್ನು ನೋಡಿ ಸಂತೋಷದಿಂದ ನಗುತ್ತಾರೆ. ಆ ಕೋತಿಗಳ ಚಟುವಟಿಕೆಗಳನ್ನು ನೋಡುತ್ತಲೇ 1 ಗಂಟೆ ಸಮಯ ಹೇಗೆ ಕಳೆಯುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ. ಕೋತಿಗಳ ಜೊತೆ ಆಟವಾಡುವ ಖುಷಿಯ ಜೊತೆಗೆ ದೇವಾಲಯದ ಆಧ್ಯಾತ್ಮಿಕ ಶಾಂತಿ ಮತ್ತು ಗಣಪತಿಯ ಅನುಗ್ರಹ ಎಲ್ಲೆಲ್ಲೂ ಹರಡಿರುವುದನ್ನು ನಾವು ನಿಜವಾಗಿಯೂ ಅನುಭವಿಸಬಹುದು. ಈ ಶ್ರದ್ಧೆ ಮತ್ತು ಪ್ರಕೃತಿಯ ಸಂಬಂಧವನ್ನು ನೋಡಿದಾಗ ಮನಸ್ಸು ಹಸಿರಾಗುತ್ತದೆ. ನಾವು ಸಹ ಪ್ರಕೃತಿಯ ಒಂದು ಭಾಗ ಎಂಬುದನ್ನು ಮತ್ತೆ ಮತ್ತೆ ನೆನಪಿಸುತ್ತದೆ. ಹೀಗಾಗಿ ನೀವು ಕಮಂಡಲ ಗಣಪತಿ ದೇವಾಲಯಕ್ಕೆ ಭೇಟಿ ನೀಡಿದಾಗ ಕೋತಿಗಳಿಗೆ ನಿಮ್ಮ ಕೈಯಲಾದಷ್ಟು ಪ್ರೀತಿಯಿಂದ ತಿಂಡಿ, ಹಣ್ಣುಗಳನ್ನು ತನ್ನಿ. ಆದರೆ ಅವುಗಳ ಆಟ ಮತ್ತು ಸಮಯವನ್ನು ಎಂಜಾಯ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮಗೆ ಇಷ್ಟವಾದ ಕ್ಷಣಗಳನ್ನು ಕಾಮೆಂಟ್ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಿ. ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ಮತ್ತೆ ಒಂದು ಸುಂದರ ಪ್ರಯಾಣದಲ್ಲಿ ಭೇಟಿಯಾಗೋಣ. ಬಾಯ್.